ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರ ಆಗಸ್ಟ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಮಿಥುನ ರಾಶಿಯವರಿಗೆ ಗುರುಬಲ ಇರುವ ಕಾರಣ ಈ ರಾಶಿಯವರು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ, ಹೊಸ ಮನೆ ತೆಗೆದುಕೊಳ್ಳಲಿಕ್ಕೆ, ಹೊಸ ವ್ಯಾಪಾರ ವ್ಯವಹಾರಗಳಿಗೆ, ಹೊಸ ವಾಹನಾದಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಎಲ್ಲ ವಿಚಾರಗಳಲ್ಲೂ ಶುಭಪ್ರದವಾಗಿ ಇರ್ತದೆ. ಆದ್ದರಿಂದ ಎಷ್ಟು ಸಾಧ್ಯ ಆಗುತ್ತೋ ಒಳ್ಳೆಯ ಅವಕಾಶ ಕಂಡುಬಂದಲ್ಲಿ ಆ ಅವಕಾಶಗಳನ್ನು ಪೂರ್ಣ ಪ್ರಮಾಣವಾಗಿ ಸದ್ಬಳಕೆಯನ್ನು ಮಾಡಿಕೊಂಡು ಶುಭ ಫಲಗಳನ್ನು ಪಡ್ಕೊಳ್ಳಿ. ಈ ರಾಶಿಯವರಿಗೆ ವಿಶೇಷವಾಗಿ 10ನೇ ಮನೆಯಲ್ಲಿ ಶನಿ ಭಗವಾನರು ಇರ್ತಕ್ಕಂಥದ್ದು ಅಷ್ಟೊಂದು ಶುಭಪ್ರದ ಅಲ್ಲ. 8, 9ನೇ ಅಧಿಪತಿಯಾಗಿ 10ನೇ ಮನೆಯಲ್ಲಿ ಇರೋದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಂದ್ಕೊಂಡಂಥ ಪ್ರಾಫಿಟ್ಟನ್ನು ಪಡ್ಕೊಳ್ಳಿಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಅಥವಾ ಸ್ವಲ್ಪ ಆಚೀಚೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿ ಸ್ವಲ್ಪ ಕಿರಿಕಿರಿ ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ಅಥವಾ ಒಂಥರ ಮಂಕುಪಟ್ಟು ಅಥವಾ ದೃಷ್ಟಿದೋಷ ಅಂಥೇಳಿ ಕರಿತೇವೆ, ಅಂತಹ ಸನ್ನಿವೇಶಗಳು ಕಂಡುಬಂದಾಗ ನಿಮ್ಮ ವ್ಯಾಪಾರ ವ್ಯವಹಾರ ಸ್ಥಳಗಳನ್ನು ಶುದ್ಧಿ ಮಾಡಿ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದು ಭಾಳ ಉತ್ತಮ. ಹಾಗೆ ಈ ವ್ಯವಹಾರದ ಹತ್ರ ಆದಷ್ಟು ನೀವು ಉದ್ಯೋಗ ಮಾಡೋ ಕಡೆ ಆಗಿರ್ಬೋದು, ವ್ಯವಹಾರ ಮಾಡೋ ಕಡೆ ಆಗಿರ್ಬೋದು, ನೀವೇ ಸ್ವತಃ ಅಲ್ಲಿದ್ದು ಎಲ್ಲ ಮ್ಯಾನೇಜ್ಮೆಂಟನ್ನು ನೋಡ್ಕೊತಿದ್ರೆ ಬಹಳ ಉತ್ತಮ. ಉದ್ಯೋಗ ಮಾಡೋ ಕಡೆ ಕೆಲವೊಂದು ಸಲ ಕಿರಿಕಿರಿ ಬಂದರೂ ಸಹ ಅದನ್ನು ಪಾಸಿಟಿವ್ ಆಗಿ ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ. ಇಲ್ಲಿ ಸಾಧ್ಯ ಆದರೆ ಶನಿ ಭಗವಾನರ ಪ್ರಭಾವದಿಂದ ನಿಮಗೆ ಸಿಗಬೇಕಾದಂಥ ಪ್ರಾಫಿಟ್ಟು ಸ್ವಲ್ಪ ನಿಧಾನ ಆಗೋ ಕಾರಣದಿಂದ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ, ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ, ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ, ಎಳ್ಳೆಣ್ಣೆ ದಾನ ಕೊಡಿ, ಎಳಬತ್ತಿ ದೀಪ ಹಚ್ಚಿ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದು ಉತ್ತಮ. ದೇವಸ್ಥಾನಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ 8 ಸುತ್ತು ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಹಾಕಿ, ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸಿ, ನವಗ್ರಹಗಳ ಸಾನ್ನಿಧ್ಯ ಇದ್ದರೆ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ ಈ ಮಂತ್ರವನ್ನು ಜಪಿಸ್ತಕ್ಕಂಥದ್ದು 9 ಸಲ ಒಳ್ಳೆಯದು. ಶನಿವಾರ ಕಟಿಂಗ್ ಶೇವಿಂಗ್ ಮಾಡಿಸ್ಬೇಡಿ, ನಾನ್ ವೆಜ್ ತಿನ್ನಬೇಡಿ, ಕಪ್ಪು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಸಹ ಶುಭಪ್ರದವಾಗಿ ಇರೋದಿಲ್ಲ. ಇಲ್ಲಿ ನೀವು ಈ ತಿಂಗಳಲ್ಲಿ ಸ್ವಲ್ಪ ಈ ಆಸ್ತಿಗೆ ಸಂಬಂಧಿಸಿದ ವಿಚಾರ ಅಥವಾ ಕೋಲ್ಡ್ ಕೇಸ್ ಆಗಿರ್ಬೋದು, ಅಥವಾ ಜಮೀನಿಗೆ ಸಂಬಂಧಪಟ್ಟ ವಿಚಾರ ಅಥವಾ ಪೊಲೀಸ್ ಕೇಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಆದಷ್ಟು ಜಾಗರೂಕತೆಯನ್ನು ವಹಿಸಿ ನೀವು ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಡು ಸಮಸ್ಯೆಗೆ ಸಿಲುಕಲಿಕ್ಕೆ ಹೋಗಬೇಡಿ. ನೀವೆಷ್ಟು ಜಾಗರೂಕತೆಯಿಂದ ಕೂಲಾಗಿರ್ತೀರೋ ಅಷ್ಟು ನಿಮಗೆ ಪಾಸಿಟಿವ್ ಉಂಟಾಗ್ತದೆ. ಮತ್ತು ಈ ಸಂದರ್ಭದಲ್ಲಿ ಯಾರಾದರೂ ನಿಮಗೆ ಸಂಬಂಧಿಕರು ಸಹಾಯ ಮಾಡಿದರೆ ಅಥವಾ ಕುಟುಂಬದ ಹಿರಿಯರಿಂದ ನೆರವು ಸಿಗುವ ಸಾಧ್ಯತೆಗಳಿರೋದ್ರಿಂದ ನೋಡಿಕೊಂಡು ಸದ್ಬಳಕೆ ಮಾಡಿಕೊಳ್ಳಿ. ಹಾಗೆ ನಿಮಗೆ 9ರಲ್ಲಿ ರಾಹು ಇರೋದು ಭಾಗ್ಯಸ್ಥಾನ ಅಂತ ಕರಿತೀವಿ. ದೊಡ್ಡ ಮಟ್ಟದ ಆಸೆ ಅಭಿಲಾಷೆಗಳನ್ನು ಇಟ್ಟುಕೊಂಡು ಸಮಸ್ಯೆಗೆ ಸಿಲುಕಬೇಡಿ. ನಾಗದೋಷದ ಪ್ರಭಾವಕ್ಕಾಗಿ ದುರ್ಗಾದೇವಿ ದೇವಸ್ಥಾನದಲ್ಲಿ ರಾಹು ಕಾಲದಲ್ಲಿ ಚಾಮುಂಡೇಶ್ವರಿ ಆಗಿರ್ಬೋದು, ಚೌಡೇಶ್ವರಿ ಆಗಿರ್ಬೋದು, ದುರ್ಗಾದೇವಿ ದೇವಸ್ಥಾನಗಳಲ್ಲಿ ರಾಹು ಕಾಲದಲ್ಲಿ ಮಂಗಳವಾರ, ಭಾನುವಾರ, ಶುಕ್ರವಾರಗಳಂದು
ನಿಂಬೆಹಣ್ಣಿನ ಆರತಿ ಬೆಳಗಿಸ್ತಕ್ಕಂಥದ್ದು ಅಥವಾ ನಿಂಬೆಹಣ್ಣಿನ ಹಾರ ಹಾಕಿಸಿ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮ. ಸಾಧ್ಯ ಆದರೆ ದುರ್ಗಾ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವ್ ಕಮ್ಮಿಯಾಗಿ ಲಾಭ ಉಂಟಾಗುತ್ತೆ. ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸೋದ್ರಿಂದಲೂ ನಿಮಗೆ ಪಾಸಿಟಿವ್ ಉಂಟಾಗುತ್ತೆ. ಆದಷ್ಟು ಹೊಸಬರೊಂದಿಗೆ ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಉತ್ತಮ. ಒಂದು ವೇಳೆ ನೀವು ದೂರ ಪ್ರಯಾಣ ಹೋಗ್ತಕ್ಕಂಥ ಸಂದರ್ಭಗಳಲ್ಲಿ ವಾಹನಾದಿಗಳಲ್ಲಿ ಸ್ವಲ್ಪ ಅಡಚಣೆ ಉಂಟಾಗುವ ಸಾಧ್ಯತೆ ಅಥವಾ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇರೋದರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ, ಯಾರನ್ನೋ ನಂಬಿ ವ್ಯವಹಾರ ಕೈ ಹಾಕಿ ಅವ್ರ ಕೈ ಕೊಟ್ಟಾಗ ನೀವು ಸಮಸ್ಯೆಗೆ ಒಳಗಾಗದಂತೆ ನಿಮ್ಮ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳೋದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.